ಸೊ ಹೀಗೆ ಅಲ್ಲಿ ಆಕ್ರೋಶಿತರಾಗಿರುವಂತಹ ಜನ ಇನ್ನು ಕೂಡ ಪ್ರತಿಭಟನೆಯನ್ನು ಮುಂದುವರಿಸಿದರೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಪ್ರತಿಭಟನೆ ಹಿಂಪಡೆಯೋದಿಲ್ಲ. ಸೂಕ್ತವಾದಂಥ ಉತ್ತರ ನಮಗೆ ಸಿಗಬೇಕು. ಯಾಕಾಯಿತು ಈ ಒಂದು ಘಟನೆ ಅನ್ನುವಂಥದ್ರ ಬಗ್ಗೆ, ಯಾರು ತಪ್ಪಿತಸ್ಥರಿದ್ರೆ ಅಂಥವರಿಗೆ ಕ್ರಮ ಆಗಬೇಕು ಅಂಥವ್ರ ವಿರುದ್ಧ ಅನ್ನುವಂಥದ್ರ ಬಗ್ಗೆನೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಸರ್ಕಾರ ಹೇಳ್ತಾ ಇರುವಂಥದ್ದು ಏನೇ ಆಗಿದ್ರು ಕೂಡ, ಯಾರದೇ ತಪ್ಪಿದ್ರು ಕೂಡ ಖಂಡಿತವಾಗ್ಲೂ ಅಂಥವ್ರ ವಿರುದ್ಧ ಕ್ರಮ ಆಗುತ್ತೆ. ಬಟ್ ಅದೆಲ್ಲವೂ ಕೂಡ ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ತನಿಖೆ ಆಗಬೇಕು ಅನ್ನುವಂಥದ್ದನ್ನು ಸರ್ಕಾರ ಕೂಡ ಹೇಳ್ತಾ ಇದೆ. ಅದಕ್ಕೋಸ್ಕರನೇ ಈಗ ಮ್ಯಾಜಿಸ್ಟ್ರೇಟ್ ಮಟ್ಟದಲ್ಲಿ ಈಗ ತನಿಖೆ ಆಗುತ್ತೆ. ಅಂದರೆ ನ್ಯಾಯಾಂಗ ತನಿಖೆಗೆ ಈಗಾಗಲೇ CM DK ಶಿವಕುಮಾರ್ ಅವರು ಕೂಡ ಆದೇಶವನ್ನು ನೀಡಿದ್ದಾರೆ. ಸೊ ನಂತರ ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ವಿಸ್ತೃತವಾದಂಥ ತನಿಖೆ ಆಗಬೇಕು. ಈಗ ಹೇಳ್ತಾ ಇರುವಂಥದ್ದು ಅಲ್ಲಿ ಸುಮಾರು ಒಂದು 4 ಬ್ಯಾಗ್ ಜಿಂಕೆ ಮಾಂಸ ಕೂಡ ಸಿಕ್ತು, ನಮಗೆ 2 ನಾಡ ಬಂದೂಕನ್ನ ಕೂಡ ಅವರಿಂದ ನಾವು ವಶಪಡಿಸ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಅದು ನಿಜಾನ ಸುಳ್ಳ, ಇವ್ರು ಸುಳ್ಳು ಹೇಳ್ತಾ ಇದ್ದಾರಾ ಅಥವಾ ಅವ್ರು ಸುಳ್ಳು ಹೇಳ್ತಾ ಇದ್ದಾರಾ ಅನ್ನುವಂಥದ್ರ ಬಗ್ಗೆ ಈಗ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ. ಜನ ಕೂಡ ಅಲ್ಲಿನ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂಥದ್ದು ಇದ್ದಾನೆ. ಅವರು ಹಸು ಮೇಯಿಸೋಕ್ಕೆ ಅಥವಾ ಹಸು ಎಲ್ಲೋ ಕಳೆದೋಗಿತ್ತು ಅದನ್ನು ತಗೊಂಡು ಬರೋಕ್ಕೆ ಅಂತ ಹೇಳಿ ಹೋದಂಥವ್ರು ಸೊ ಏಕಾಏಕಿ ಅವ್ರ ಮೇಲೆ ಗುಂಡೇಟನ್ನು ಯಾಕೆ ಸಿಡಿಸಿದ್ರಿ, ಗುಂಡನ್ನು ಯಾಕೆ ಹಾರಿಸಿದ್ರಿ ಅನ್ನೋದು. ಒಂದು ವೇಳೆ ಆ ಥರ ಏನೋ ಒಂದು ಬೇರೆ ಅಕ್ರಮವಾಗಿ ಅವ್ರೇನೋ ಮಾಡ್ತಾ ಇದ್ರು, ಅಲ್ಲಿ ಇದ್ರು ಅನ್ನುವಂಥದ್ದಿದ್ರು ಕೂಡ ನೀವು ನೇರ ಎದೆಗೆ ಗುಂಡಿಟ್ಟು ಯಾಕೆ ಅವ್ರನ್ನ ಹೇಗೆ ಸಾಯಿಸ್ಬಿಡ್ತೀರಿ? ಮೊದಲು ಏರಲ್ಲಿ ಫೈರ್ ಮಾಡಬೇಕು, ಇಲ್ಲ ಖಾಲಿ ಗುಂಡು ಹೊಡಿಬೇಕು, ಆ ಥರ ಎಲ್ಲವೂ ಕೂಡ ಪ್ರೊಸೀಜರ್ ಇದೆಯಲ್ಲ, ಅದನ್ನು ಯಾಕೆ ಅವರು ಹಾಗಾದರೆ ಫಾಲೋ ಮಾಡಿಲ್ಲ ಅನ್ನುವಂಥದ್ದನ್ನು ಕೇಳ್ತಾರೆ. ಆದರೆ ಅರಣ್ಯ ಇಲಾಖೆಯವರು ಹೇಳೋದು ಇದಕ್ಕಿದ್ದಂಗೆ ನಮ್ಮ ಮೇಲೆ ಫೈರಿಂಗ್ ಆಯಿತು, ನಾವು ನಮ್ಮ ಆತ್ಮರಕ್ಷಣೆಗೋಸ್ಕರ ನಾವು ಫೈರ್ ಮಾಡಬೇಕಾಯಿತು, ಆ ಸಂದರ್ಭದಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದನ್ನು ಅರಣ್ಯ ಇಲಾಖೆಯವರು ಹೇಳ್ತಾ ಇದ್ದಾರೆ. ಈ ರೀತಿಯಾದಂಥ ಒಂದಷ್ಟು ಗೊಂದಲ, ಬೇರೆ ಬೇರೆ ರೀತಿಯಾದಂಥ ಹೇಳಿಕೆಗಳು ಈಗ ಅಲ್ಲಿ ಬರ್ತಾ ಇವೆ. ಸ್ಥಳಕ್ಕೆ ಈಗಾಗಲೇ ಉಸ್ತುವಾರಿ ಸಚಿವರಾಗಿರುವಂತಹ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಈಗಾಗಲೇ ಅಲ್ಲಿಗೆ ಹೋಗಿದ್ದಾರೆ. ಪ್ರತಿಭಟನಾಕಾರರ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನಾಕಾರರು ಅವ್ರಿಗೂ ಕೂಡ ಘೇರಾವ್ ಹಾಕಿ ಅವ್ರ ಮೇಲೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ದಿಲೀಪ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಕೊಡೋಣ. ದಿಲೀಪ್, ಈಗ ಸದ್ಯಕ್ಕೆ ಹನೂರಿನಲ್ಲಿ ಪರಿಸ್ಥಿತಿ ಹೇಗಿದೆ, ಏನ್ ಹೇಳ್ತಾ ಇದ್ದಾರೆ ಈಗ ಗ್ರಾಮಸ್ಥರು? ಈಗ ಸಚಿವರು ಕೂಡ ಬಂದ್ರು, ಅವರು ಕೂಡ ಮನವೊಲಿಸೋ ಪ್ರಯತ್ನ ಮಾಡಿದ್ದಾರೆ. ಸೊ 2 ವರ್ಷನ್ಸ್ ಕೇಳ್ತಾ ಇದೀವಿ. ಒಂದು ಗ್ರಾಮಸ್ಥರು ಬೇರೆ ವರ್ಷನ್ ಹೇಳ್ತಾ ಇದ್ದಾರೆ, ಅರಣ್ಯ ಇಲಾಖೆ ಸಿಬ್ಬಂದಿನೇ ಬೇರೆ ವರ್ಷನ್ಸ್ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ ದಿಲೀಪ್? ಖಂಡಿತಗೊಳ್ಳು ರಾಮನ್, ಏನು ಅಂತಂದರೆ ಬೆಳಗ್ಗೆ ಒಂದು ನಡೆದಿರುವಂಥ ಘಟನೆ ವಿಚಾರವಾಗಿ ಭಾಳಷ್ಟು ಗೊಂದಲ ಇರುವಂಥದ್ದು. ಸಚಿವರಿಗೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಸಿಗ್ತಾ ಇಲ್ಲ. ಅರಣ್ಯಾಧಿಕಾರಿಗಳು ಸರಿಯಾದಂಥ ಮಾಹಿತಿಯನ್ನು ಸಚಿವರಿಗೂ ಕೂಡ ನೀಡಿಲ್ಲ. ಈ ಕಡೆ ಒಂದು ಗಾಯಾಳು ಕೂಡ ಗೊಂದಲವಾದಂಥ ಹೇಳಿಕೆಯನ್ನು ಕೊಡ್ತಾ ಇರುವ ಕಾರಣಕ್ಕೋಸ್ಕರ ಎಲ್ಲವೂ ಕೂಡ ಗೊಂದಲಮಯ ಆಗಿರುವಂಥದ್ದು. ಈಗ ಸದ್ಯಕ್ಕೆ ಈ ಒಂದು ವಿಚಾರವಾಗಿ ನ್ಯಾಯಾಂಗ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಪ್ರತಿಭಟನಾಕಾರರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಒತ್ತಾಯಕ್ಕೆ ಮಣಿದಿರುವಂಥದ್ದು ಈಗ ನಾವು ನ್ಯಾಯಾಂಗ ತನಿಖೆಯನ್ನು ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಇದು ಸರಿಯಾದಂಥ ಭರವಸೆ ಅಲ್ಲ. ಜೊತೆಗೆ ಅವ್ರಿಗೆ ಪರಿಹಾರ ಕೊಡಬೇಕು, ಜೊತೆಗೆ ಮುಂದಿನ ಅವ್ರ ಕುಟುಂಬಸ್ಥರಿಗೆ ಕೆಲಸವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟವಾದಂಥ ಆದೇಶವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪ್ರತಿಭಟನಾಕಾರರು ಕೇಳ್ತಾ ಇದ್ದಾರೆ. ಅದಕ್ಕೆ ಯಾವುದೇ ರೀತಿಯಾದಂಥ ಸರಿಯಾದಂಥ ಉತ್ತರವನ್ನು ಸಚಿವರು ಕೊಡಲಿಲ್ಲ ಅನ್ನುವಂಥ ವಿಚಾರವಾಗಿ ಈಗ ಸಚಿವರ ಕಾರ್ಗೆ ಅಡ್ಡಲಾಗಿ ಮಲಗಿ ಒಂದು ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಈಗಾಗಲೇ ನಾಳೆಯಿಂದ ಸೆಷನ್ ಕೂಡ ಆರಂಭ ಆಗುತ್ತೆ. ನಾಳಿದಿಂದ ಅಲ್ಲೂ ಕೂಡ ಈ ಒಂದು ವಿಚಾರವಾಗಿ ಚರ್ಚೆ ಮಾಡ್ತೇವೆ. ಇಲ್ಲಿ ಪ್ರತಿಭಟನೆಕಾರರು ಅಂತ ವಿಚಾರವಂತ ಹೇಳ್ತಾ ಇರುವಂಥದ್ದು ಏನಂತಂದ್ರೆ, ಅವ್ರನ್ನ ಯಾಕಾಗಿ ಹತ್ಯೆ ಮಾಡಲಾಯಿತು, ಅವ್ರನ್ನ ಬಂಧಿಸಬಹುದಿತ್ತು, ಬಂಧಿಸಿ ತನಿಖೆಗೊಳಪಡಿಸಬಹುದಾಗಿತ್ತು. ಆದರೆ ಏಕಾಏಕಿ ಅವ್ರನ್ನ ಹತ್ಯೆ ಮಾಡುವಂಥ ಕೆಲಸವನ್ನ ಅವ್ರು ಏನು ಮಾಡಿದ್ರು ಅನ್ನುವಂಥದ್ದು ಇವರ ಪ್ರಶ್ನೆ ಆಗಿರುವಂಥದ್ದು. ಯಾಕಂದ್ರೆ ಪದೇ ಇಲ್ಲಿ ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಆಗ್ತಾನೆ ಇರುತ್ತೆ. ಕಾಡಂಚಿನ ಪ್ರದೇಶ ಆಗಿರೋದ್ರ ಜೊತೆಗೆ 3 ವನ್ಯಜೀವಿ ಪ್ರದೇಶ ಆಗಿರುವಂಥದ್ದು. ಒಂದು ಕಾವೇರಿ, ಜೊತೆಗೆ ಮಲೆಮಹದೇಶ್ವರ ಬೆಟ್ಟ ಆಗಿರ್ಬೋದು, ಬಿಳಿಗಿರಂಗನ ಬೆಟ್ಟ, ಈ 3 ವನ್ಯಜೀವಿ ಪ್ರದೇಶ ಆಗಿರುವ ಕಾರಣಕ್ಕೋಸ್ಕರ ಅತಿ ಹೆಚ್ಚು ವನ್ಯಜೀವಿಗಳಿಂದ ಹಾನಿಗೊಳಗಾಗ್ತಾ ಇರುವಂಥ ರೈತರು ಇಲ್ಲಿ ನಿರಂತರವಾಗಿ ಈ ರೀತಿಯಂಥ ಘಟನೆಗಳು ನಡೀತಾ ಇದೆ. ವನ್ಯಜೀವಿಗಳು ಬಂದಂಥ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯಂಥ ರಕ್ಷಣೆ ಕೊಡಲ್ಲ, ಆದರೆ ನಾವು ಕಾಡೊಳಗಡೆ ಹೋದಂಥ ಸಂದರ್ಭದಲ್ಲಿ ನಮ್ಮ ವಿರುದ್ಧವಾದಂಥ ಕೇಸನ್ನು ಹಾಕ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಎಲ್ಲರೂ ಕೂಡ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುವಂಥ ರಸ್ತೆ ಏನಿದೆ, ಈ ಒಂದು ಪ್ರಮುಖವಾದ ರಸ್ತೆಯನ್ನ ತಡೆದು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಲ್ಲರ ಆರೋಪ ಇರುವಂತೆ ಎನ್ನುವಂಥದ್ದು, ಬೆಳಗ್ಗೆ 5:15 ಗಂಟೆ ನಡೆದಿದ್ರು ಕೂಡ ಕುಟುಂಬಸ್ಥರಿಗೆ 12 ಗಂಟೆ ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಟ್ಟರು. ಅಲ್ಲಿವರೆಗೂ ಮಾಡಿದ್ದ ತಡ ಯಾಕೆ ಮಾಡಿದ್ರು ಅನ್ನುವಂಥದ್ದು ಎಲ್ಲರ ಪ್ರಶ್ನೆ ಆಗಿರುವಂಥದ್ದು. ಯಾಕಂದ್ರೆ ನಿರಂತರವಾಗಿ ಈ ಒಂದು ಪ್ರದೇಶದಲ್ಲಿ ಏನಿದೆ ಈ ರೀತಿಯಂಥ ಘಟನೆಗಳಾಗ್ತಾನೇ ಇದೆ. ಇದು ಕೇವಲ ಮೊದಲನೇ ಬಾರಿ ಅಲ್ಲ, ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಶೂಟೌಟ್ ಪ್ರಕರಣಗಳು ನಡೆದಿದೆ. ಅದೇ ರೀತಿ ಅಂತ ಮರುಕಳಿಸ್ತಾ ಇದೆ. ಇದು ಫೇಕ್ ಎನ್ಕೌಂಟರ್ ಅನ್ನುವಂಥದ್ದು ಎಲ್ಲರ ವಾದ ಆಗಿರುವಂಥದ್ದು. ಆದರೆ ಈಗ ಸದ್ಯಕ್ಕೆ ಈ ಒಂದು ವಿಚಾರವಾಗಿ ಸಚಿವರಾದಂಥ ಪುಟ್ಟರಂಗ ಶೆಟ್ಟಿ ಅವರು ಸ್ಥಳಕ್ಕೆ ಬಂದು ಒಂದು ರೀತಿಯಲ್ಲಿ ಭರವಸೆಯನ್ನು ಕೊಡಲಿಕ್ಕೆ ಮುಂದಾದರು. ಆದರೆ ಈಗ ಈ ಒಂದು ಸಚಿವರು ಕೊಟ್ಟಂಥ ಭರವಸೆಯನ್ನು ಇಲ್ಲಿರುವಂಥ ಸ್ಥಳೀಯರು ಸ್ಪಂದನೆ ಸಿಕ್ಕಿಲ್ಲ. ಈಗ ಸದ್ಯಕ್ಕೆ ವಾಪಸ್ ಹೋಗಿರುವಂಥದ್ದು ಸಚಿವರು. ರೆಹಮಾನ್. ಓಕೆ, ಥ್ಯಾಂಕ್ ಯು ದಿಲೀಪ್.